10:15 ಆಕಾಶವಾಣಿ ಭದ್ರಾವತಿ. ಕಾರ್ಯಕ್ರಮ ಸ್ಯಾಟರ್ಡೇ ಸ್ಪೆಷಲ್. ಪ್ರಸ್ತುತಪಡಿಸುವವರು ಶ್ರೀ ಎಚ್ ಶಿವರಾಮ್. ಎಲ್ರಿಗೂ ನಮಸ್ಕಾರ. ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಬಾಲ್ಯದ ಹಾಗೂ ಅನಂತರ ಯೌವನದ ಅನಂತರದ ಕೆಲವು ಮುಂದಿನ ದಿನಗಳು ಕೂಡ ನನಗೆ ಏಕೆ ಚಿತ್ರಗೀತೆಗಳು ಮೆಚ್ಚುಗೆಯಾದವು, ನನಗೆ ಯಾವ್ಯಾವ ಚಿತ್ರಗೀತೆಗಳು ಮೆಚ್ಚುಗೆಯಾದವು ಮತ್ತು ಅವು ನಮ್ಮ ಬದುಕಿನ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಮೆಚ್ಚುಗೆ ಆಯಿತು ಅನ್ನೋದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೃಶ್ಯದ ಮುಂದೆ ನಮ್ಮನ್ನು ನಾವು ಕಳೆದುಕೊಳ್ತೇವೆ, ಶಬ್ದ ಕೇಳಿದ್ರೆ ನಮ್ಮನ್ನು ನಾವು ಎಚ್ಚರಿಸ್ಕೊಳ್ತೇವೆ. ರೇಡಿಯೋ ಶಬ್ದ ಮಾಧ್ಯಮ. ಮುಂಜಾನೆ 6 ಗಂಟೆಗೆ ಆಕಾಶವಾಣಿ ಆರಂಭವಾಗುತ್ತೆ. ಆಗ ಮೊಟ್ಟ ಮೊದಲಿಗೆ ಕೇಳಿಬರುವ ಆ ಸುಪ್ರಭಾತದ ಸುಮಧುರ ನಿನಾದವನ್ನು ಕೇಳಿಯೇ ಆನಂದಿಸಬೇಕು. ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ರೇಡಿಯೋ ಸುಪ್ರಭಾತದಿಂದಲೇ ಅವರ ಬದುಕಿನ ದಿನಚರಿಯ ಆರಂಭ. ನಗರ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಬೆಳಗಾಗ್ತದೆ. ನನ್ನ ಬಾಲ್ಯದ ದಿನಗಳು ಕಳೆದದ್ದು ಭದ್ರಾವತಿಯಲ್ಲೇ. ಆಗ ನಾನು 3ನೇ ತರಗತಿಯಲ್ಲಿ ಇದ್ದಿರ್ಬೋದು. ಆ ಕಾಲದಲ್ಲಿ ಕನ್ನಡ ಚಿತ್ರರಂಗ ಕೂಡ ಬಾಲ್ಯಾವಸ್ಥೆಯಲ್ಲೇ ಇದ್ದಿತ್ತು. ಹಳೆಯ ನಗರದಲ್ಲಿ ಮನೆ, ಬಸವೇಶ್ವರ ಟಾಕೀಸ್ನಲ್ಲಿ ಹಿಂದಿ, ತಮಿಳು, ತೆಲುಗು, ಕನ್ನಡ ಚಿತ್ರಗಳು ಬರ್ತಾ ಇದ್ವು. ಸಂಜೆ ಆಗ್ತಿದ್ದಂತೆ ಆ ಟಾಕೀಸಿನಿಂದ ಗ್ರಾಮಫೋನ್ನಲ್ಲಿ ಚಿತ್ರಗೀತೆಗಳು ಗಾಳಿಯಲ್ಲಿ ಅಲೆ ಅಲೆಯಾಗಿ ತೇಲಿ ಬರ್ತಾ ಇದ್ದರೆ ಬಾಲ್ಯದ ಆ ಮನಸ್ಸು ಗರಿಗೆದರಿ ಹಾರಾಡ್ತಾ ಇತ್ತು. ಆಗ ನಾವು ಮನೆ ಮಂದಿಯೆಲ್ಲ ನೋಡಿದಂಥ ಒಂದು ಚಿತ್ರದ ಹೆಸರು ರತ್ನಗಿರಿ ರಹಸ್ಯ. ಅದರ ಒಂದು ಹಾಡನ್ನು ನಾನು ಹೇಳಿಕೊಂಡು ಒಟಾರು ತುಂಬ ತಿರುಗಾಡ್ತಾ ಇದ್ದೆ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ, ನೀ ಬಾಬೇಗ ಚಂದಮಾಮ. ಹುಡುಗ ಬಹಳ ಚೆನ್ನಾಗಿ ಹೇಳ್ತಾನೆ ಅಂತ ಹಿಡಿದು ನಿಲ್ಲಿಸಿ ದೇವರೇ ಅಕ್ಕಪಕ್ಕದವರೆಲ್ಲ. ನನ್ನ ಬಾಲ್ಯದ ದಿನಗಳು ಕಳೆದಂತೆಲ್ಲ ಇನ್ನೂ ಕೆಲವಾರು ಚಿತ್ರದ ಹಾಡುಗಳನ್ನು ನಾನು ಹೇಳಬೇಕಂದ್ರೆ ತುಂಬ ಆಕರ್ಷಿಸಿದ್ವು. ಆ ದಿನಗಳಲ್ಲಿ ಜನಮಾನಸಕ್ಕೆ ಒಲಿದ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸೂಪರ್ ಹಿಟ್ ಫಿಲಂ ನಂದಾದೀಪ ಚಿತ್ರದ ಒಂದು ಗೀತೆ ನೆನಪಾಗ್ತದೆ. ನಲಿವ ಮನ ಒಂದೇ ದಿನ ಚೆನ್ನಾದ ಸಮ್ಮಿಲನ ಒಂದಾದ ಮಹಾದಿನ. ನಲಿವ ಮನ ಒಂದೇ ದಿನ ಚೆನ್ನಾದ ಸಮ್ಮಿಲನ ಹೊನ್ನಾದ ಮಹಾದಿನ. ಒಲುಮೆಯ ವಿನೂತನ ಭಾವನ ಜೀವನ. ನಲಿವ ಮನ ಒಂದೇ ದಿನ ಚೆನ್ನಾದ ಸಮ್ಮಿಲನ ಹೊನ್ನಾದ ಮಹಾದಿನ. ಒಲುಮೆಯ ವಿನೂತನ ಭಾವನ ಜೀವನ. ನಲಿವ ಮನ. ಬೆಳಗಲಿ ಉಲ್ಲಾಸದೆ ನಮ್ಮಾಸೆ ಸಾಧನ. ಗೆಲುವಿನ ಸಂಜೀವನ ಸವಿಯುವ ಚಿರಂತನ. ಗಳಿಸುವ ವಿನೋದದ ಬಾಳಿನ ಚೇತನ. ಒಲುಮೆಯ ವಿನೂತನ ಭಾವನ ಜೀವನ. ನಲಿವ ಮನ ಒಂದೇ ದಿನ ಚೆನ್ನಾದ ಸಮ್ಮಿಲನ ಹೊನ್ನಾದ ಮಹಾದಿನ. ಒಲುಮೆಯ ವಿನೂತನ ಭಾವನ ಜೀವನ. ನಲಿವ ಮನ. ಲತೆಗೆ ನಿರಂತರ ಆಸರೆಯಾಗುನಿ. ತರುವೆ
ಸದಾ ಚಿರ ಆಶ್ರಯ ನಂಬುನಿ. ಮನಸ್ಸಿನ ಮಹಾಶಯ ಕಲಿಸಿದ ಶುಭೋದಯ, ಬದುಕಿನ ವಿಕಾಸದ ಗಾನವ ಪಾಡುವ ಒಲುಮೆಯ ವಿನೂತನ ಭಾವನಾ ಜೀವನ ನಲಿವ ಮನ. ಅಂದಹಾಗೆ ಮನಸ್ಸು ಯಾವಾಗಲೂ ನಡುವಿನಿಂದ ಕುಡಿಬೇಕಲ್ವೇ, ನೋವು ಮರಿತಿರ್ಬೇಕಲ್ಲ. ಹಾಗೆ ಯೌವನಕ್ಕೆ ಕಾಲಿಟ್ಟಾಗಂತೂ ನವಿರಾದ ವಿನೂತನ ಭಾವನೆಗಳಿಂದ ಹೊಂಗನಸುಗಳಿಂದ ನಗಾಡ್ತಲೇ ಇರ್ತದೆ ಮನಸ್ಸು. ಕನ್ನಡದ ಮೊದಲ ಬಣದ ಚಿತ್ರ ಅಮರಶಿಲ್ಪಿ ಘಟನಾಚಾರಿ. ಅದರ ಗೀತೆಗಳೆಲ್ಲ ಚೆನ್ನಾಗಿದೆ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ನಿಲ್ಲು ನೀ ನೀಲವೇಣಿ ಕಂಗಳಿನ ಕಾಂತಿಯಲ್ಲಿ ಹೊಂಗನಸ ಕಾಂಡೆರಾಣಿ. ನೋಡಿ, ಈ ಸ್ವರದಲ್ಲಿ ಕಲ್ಯಾಣ್ ಕುಮಾರ್ ಅವರ ಅಮೋಘ ಅಭಿನಯ ನೆನಪಾಗ್ತದೆ. ಎಂತಹ ಮನೋಜ್ಞವಾದಂಥ ಒಂದು ಚಿತ್ರ ಶ್ರೀ ಸದಾಶಿವಯ್ಯ ಅವರ ರಚನೆಗಳು ಬಹಳ ಚೆನ್ನಾಗಿದೆ. ಆಮೇಲೆ ಸತ್ಯ ಹರಿಶ್ಚಂದ್ರದ ಕೆಲವು ಗೀತೆಗಳು ನೆನಪಾಗ್ತವೆ. ಊರಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಈ ಹಾಡು. ಆನಂತರ ನಮೋ ಭೂತನಾಥ ನಮೋ ದೇವದೇವ. ಇದು ನಮ್ಮ ತಂದೆಯವರಂತೂ ಈ ಚಿತ್ರ ಟಾಕೀಸಿಗೆ ಬಂದಾಗಲೆಲ್ಲ ಹೋಗಿ ನೋಡ್ತಾನೆ ಇದ್ರು. ಆಹಾ, ಆ ಚಂದ್ರಮತಿಯ ಪಾತ್ರ, ಆ ರಾಜ್ಕುಮಾರ್ ಅವರು ಆ ಹರಿಶ್ಚಂದ್ರನ ಪಾತ್ರವನ್ನು ಮಾಡಿದ್ದಾರೆ, ಆಹಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ರೆ ನಾವು ಕೂಡ ಆಮೇಲೆ ಮತ್ತೆ ಮತ್ತೆ ಅವರ ಮಾತನ್ನು ಕೇಳಿ ನಾವು ಆ ಚಿತ್ರವನ್ನು ನೋಡಿದೆವು. ನವರಸಗಳಲ್ಲಿ ಶೃಂಗಾರ ರಸವೇ ಪ್ರಧಾನ. ನನ್ನ ಬಾಲ್ಯದಲ್ಲಿ, ಆ ಬಳಿಕ ಯೌವನದ ಗುಂಗಿನಲ್ಲಿ ಮೆಟ್ಟಿಗೆ ಬರುವ ಇಷ್ಟವಾದ ಹಳೆಯ ಸುಮಧುರ ಹಾಡುಗಳು ಬಹಳಷ್ಟಿವೆ. ಸೀತಾ ಚಿತ್ರದ ಆರ್.ಎನ್. ಜಯಗೋಪಾಲ್ ಅವರ ಈ ಗೀತೆ ನನಗೆ ಬಹಳ ಇಷ್ಟ ಆಯಿತು. ಯಾಕಂದರೆ ಇಂಥ ಒಂದು ರಚನೆ ಕವಿಯ ಜೀವಿತದಲ್ಲಿ ತೀರಾ ಅಪರೂಪಕ್ಕೆ ಬರುವಂಥದ್ದು, ಮಾಸ್ಟರ್ ಪೀಸ್ ಅಂತಾರಲ್ಲ ಹಾಗೆ. ಎಸ್ ಜಾನಕಿ ಹಾಡಿದ್ದಾರೆ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲಿ, ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲಿ, ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ.
ಪ್ರಕಟವಾಗೋದು ಬಹಳ ಕಷ್ಟ. ಕವಿತೆ ಕವಿ ಹೃದಯದಲ್ಲಿ ಹುಟ್ಟೋದಲ್ಲದೆ ಎಲ್ಲ ಕಾಲಕ್ಕೂ ಎಲ್ಲ ಜನರನ್ನು ತಲುಪಿ ಅಲ್ಲೇ ಉಳಿಯೋದಿದೆ ನೋಡಿ. ಕವಿ ಮತ್ತು ಹಾಡಿದ ಗಾಯಕನ ನೈಪುಣ್ಯವೇ ಸರಿ. ಕವಿತೆ ಬರೆಯಾತನಿಗೆ ಸಂಗೀತ ಜ್ಞಾನವೂ ಇದ್ದು ಹಾಡಲು ಬರ್ತದಂದರೆ ಅವನ ಕಾವ್ಯ ಲಹರಿಗೆ ಮತ್ತಷ್ಟು ರೆಕ್ಕೆ ಪುಕ್ಕಗಳು. ನಾನು ಕೂಡ ಕೆಲವು ಹಾಡುವಂಥ ಭಾವಗೀತೆಗಳನ್ನು ಬರೆದು ಹಾಡಿದ್ದೆ ಅಂದರೆ ಅದರ ಹಿಂದೆ ಇಂಥ ಪ್ರೇರಣೆ ಇದೆ. ಚಲನಚಿತ್ರ ಗೀತೆಗಳಲ್ಲಿ ಸಾಹಿತ್ಯದ ಸೊಗಡು ಇಲ್ಲ ಎಂಬುದನ್ನು ಅಲ್ಲಗೆಳೆಯ ಹಾಗೆ ಕನ್ನಡ ಚಿತ್ರಗೀತೆಗಳು 1970ರ ದಶಕದಲ್ಲಿ ಬರತೊಡಗಿದವು. ಪುರ ಸೀತಾರಾಮ್ ಶಾಸ್ತ್ರಿ, ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರ ಕೊಡುಗೆಗಳು ಬಹಳ ಅಪಾರವಾದ್ದು. ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ ಎಂಬ ಹಾಡು, ಜನ್ಮ ಜನ್ಮದ ಅನುಬಂಧ, ಇವನ್ನೆಲ್ಲ ಯಾರು ಕೇಳಿಲ್ಲ, ಮೆಚ್ಚಿಲ್ಲ ಹೇಳಿ. ಈ ಉದಯಶಂಕರ್ ಅವರ ಅನೇಕ ಗೀತೆಗಳು ಬಹಳಷ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲೇ ಇರ್ತಾ ಇದ್ವಿ. ವಿಜಯ ನರಸಿಂಹ ಅವರ ಪ್ರತಿಭೆಗೆ ಮತ್ತೆ ಮೆರುಗು ಕೊಟ್ಟವರೆಂದರೆ ಪುಟ್ಟಣ್ಣ ಕಣಗಾಲ್. ಅವರ ನಾಗರ ಹಾವು ಸೂಪರ್ ಹಿಟ್ ಫಿಲಮ್. ಇದರಲ್ಲಿ ವಿಷ್ಣುವರ್ಧನ್ ಅವರು ಚಲನಚಿತ್ರರಂಗಕ್ಕೆ ಅವರ ಒಂದು ಪ್ರವೇಶವಾಯಿತು. ಅದರಲ್ಲಿ ಒಂದು ಹಾಡು, ಬಾರೆ ಬಾರೆ ಚಂದದ ಚೆಲುವಿನ ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಈ ಹಾಡು ನನಗೆ ತುಂಬ ಇಷ್ಟವಾಯಿತು. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ. ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಒಲವಿನ ಚಿಲುಮೆಯ ಧಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಕೈ ಬಳೆ ನಾದದ ಗುಂಗನು ಅಳಿಸಲಾರೆ, ಮೈ ಮನ ಸೋಲುವ ಮತ್ತನು ಮರೆಯಲಾರೆ. ಕೈ ಬಳೆ ನಾದದ ಗುಂಗನು ಅಳಿಸಲಾರೆ, ಮೈ ಮನ ಸೋಲುವ ನನಗೆ ಇಷ್ಟವಾದ ಇನ್ನೊಂದು ಚಿತ್ರ ಗಂಧದ ಗುಡಿ. ಈ ಗಂಧದ ಗುಡಿ ಚಿತ್ರದ ಹೆಸರನ್ನು ಯಾರು ಕೇಳಿಲ್ಲ ಹೇಳಿ. ಎನ್ ಟಿ ಶಂಕರ್ ಅವರು ಕಾಡಿನ ಬಗ್ಗೆನೇ ಚಿತ್ರಗಳನ್ನು ತೆಗಿತಾ ಇದ್ರು. ಈ ಗಂಧದ ಗುಡಿ ಅಂತೂ ಅವರ ಒಂದು ಅತ್ಯುತ್ತಮವಾದ ಕೊಡುಗೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗಲಾರದು. ಯಾಕೆಂದರೆ ಈ ಚಿತ್ರದಲ್ಲಿ ಇರ್ತಕ್ಕಂಥ ಸನ್ನಿವೇಶ ಮತ್ತು ಒಂದೊಂದು ಹಾಡುಗಳು ಕೂಡ ಬಹಳ ಚೆನ್ನಾಗಿವೆ. ಅದರಲ್ಲೂ ಕೂಡ ವಾಡುವ ನುಡಿಯೇ ಕನ್ನಡ ನುಡಿ ಎನ್ನುವ ಈ ಹಾಡು
ನಮ್ಮ ನಾಡಿನ ವರ್ಣನೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಸ್ವರ ಲಾಲಿತ್ಯ, ಆ ಸ್ವರ ಮಾಧುರ್ಯ ಆ ಟಿ ವಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಕೇಳ್ತಾ ಇದ್ದರೆ ಈ ಗೀತೆ ಕೊಟ್ಟಂಥವರು ಕೇಳಿದ ನಾವು ಧನ್ಯರೇ ಅಂತ ಅನಿಸ್ತದೆ. ಮತ್ತೆ 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 ಆ ಹಾಡನ್ನು ನಾವು ಕೇಳೋಣ ಅಂತ ಅನ್ನಿಸ್ತದೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ ಓಹೋ ಓಹೋ ಓಹೋ. ಆಗಿನ ಕಾಲದಲ್ಲಿ ಚಿತ್ರಸಂಗೀತ ಶ್ರುತಿ ಪ್ರಧಾನವಾಗಿತ್ತು. ಇಂದಿನ ಚಿತ್ರಗೀತೆಗಳಲ್ಲಿ ತಾಳವೇ ಪ್ರಧಾನ. ರಿದಮ್ ಅಂತ ಏನು ಹೇಳ್ತಾರೋ ಏನೋ, ಅದಕ್ಕೆ ಪದಗಳ ಜೋಡಣೆ ಅಷ್ಟೇ, ಅರ್ಥ ಎಲ್ಲೋ ನಾವು ಹುಡುಕ್ಬೇಕಷ್ಟೇ. ಬಹಳಷ್ಟು ಹಾಡುಗಳು ಗುಣಿಗೆ ರಿಪೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಆಗಿನ ಕಾಲದಲ್ಲಿ ಸಂದರ್ಭೋಚಿತವಾಗಿ ಕಥೆಗೆ ಪೂರಕವಾಗಿ ಹಾಡುಗಳು ಇರ್ತಾ ಇದ್ವಿ. ನಮ್ಮ ನಾಡು ನೆಲ ಜಲದ ಅಭಿಮಾನನೇ ಪ್ರಧಾನ. ಪ್ರಣಯ ಗೀತೆಗಳಲ್ಲಿಯೂ ಕೂಡ ಎಂತಹ ಅರ್ಥಪೂರ್ಣ ಲಯ ಮಾಧುರ್ಯ, ನಾವು ಬದುಕಿಗೆ ಎಷ್ಟು ಹತ್ತಿರವಾಗ್ತಾ ಇದ್ದೇವೆ. ನಮ್ಮ ಎಷ್ಟೋ ಸಂದರ್ಭಗಳಿಗೆ ಭಾಳ ಹತ್ತಿರ ಅನಿಸ್ತಾ ಇತ್ತು. ನಮ್ಮ ಬದುಕಿನ ಸನ್ನಿವೇಶಕ್ಕೆ, ನಮ್ಮ ಮನಸ್ಸಿಗೆ ತುಂಬ ಪ್ರಿಯವಾಗ್ತಾ ಇತ್ತು. ಬದುಕಿನ ಅನಂತ ಪ್ರೀತಿ, ಜೀವನ ಆನಂದವೇ ಉಕ್ಕಿ ಬರ್ತಾ ಇತ್ತು ಆ ಹಾಡುಗಳಲ್ಲಿ. ಚಿತ್ರ ನೋಡಿ ಬಂದ ಮೇಲೂ ಕೂಡ ಅದೇ ಬೆಂಗಳಲ್ಲಿ ಇರ್ತಾ ಇದ್ವಿ. ನಾನಂತೂ ಒಬ್ಬನೇ ಕುಳಿತಾಗ ಟಿ ವಿ ಶ್ರೀನಿವಾಸ್ ಹಾಡಿದ್ದ ಹಾಡನ್ನು ಅಥವಾ ಎಸ್ ಜಾನಕಿ ಅವರು ಹಾಡಿದ್ದ ತುಂಬ ಪ್ರಿಯವಾದ ಆ ಸ್ವರಮಾಧುರ್ಯವನ್ನೇ ಗುಣಕ್ತಾ ಹಾಡ್ಕೊಳ್ತಾ ಇದ್ದೆ. ಕವಿ ನೋಡಿ ಹುಟ್ಟಿಂದ ಆಗಿರ್ತಾನಂತೆ. ನನ್ನ ಅನುಭವದಲ್ಲಿ ಅದು ನಿಜ ಅನ್ನಿಸ್ತದೆ. ಪ್ರೌಢಶಾಲೆಯಲ್ಲಿ ಕನ್ನಡ ರೆಸಿಟೇಷನ್ ಕಾಂಪಿಟೇಷನ್ ಇತ್ತು. ಪದ್ಯ ಅದೋ ಮತ್ತೆ ಆ ಮರದ ಛಾಯೆ, ಇದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಲ್ಲಿ ನಾನು 14ನೇನು. ಎಲ್ಲರೂ ಒಬ್ಬ ಲಾವಣಿ ಥರ, ಒಬ್ಬ ಯಾವುದೋ ಒಂದು ಚಿತ್ರಗೀತೆಯ ಧಾಟಿ ಥರ
ಹಾಡಿದ್ರೆ ನಾನು ಮಾತ್ರ ಇದನ್ನು ರಾಗವಾಗಿ ಹಾಡಕ್ಕೆ ಬರಲ್ಲ ಅಂತ ಹೇಳಿ ತೀರ್ಮಾನಿಸ್ಬಿಟ್ಟಿದ್ದೆ. ಅಲ್ಲೇ ನಮ್ಮ ಕನ್ನಡ ಪಂಡಿತರು ಕೂಡ ಕೂತಿದ್ರು ತೀರ್ಪುಗಾರರಾಗಿ. ನಾನು ಅದೋ ಮತ್ತೆ ಆ ಮರದ ಛಾಯೆ ಎಂದಿನಂತೆಯೇ ಬಿದ್ದು ಸಾಯುತ್ತಿಹುದಲ್ಲಿ, ಅದೋ ಮತ್ತೆ ಆ ಮರದ ಛಾಯೆ ಎಂದಿನಂತೆಯೇ ಬಿದ್ದು ಸಾಯುತ್ತಿಹುದಲ್ಲಿ, ಈ ನಿಯಮದಾಳ್ವಿಕೆಯು ಎನ್ನ ಪೀಡಿಸುತ್ತಿದೆ ಪೂರ್ವಜನ್ಮದ ಮಹಾ ಅಭಿಶಾಪದಂಗದಲ್ಲಿ. ಹೀಗೆ ಭಾವಪೂರ್ಣವಾಗಿ ಆ ಕವನ ವಾಚನ ಮಾಡಿಬಿಟ್ಟೆ. ಪ್ರಥಮ ಬಹುಮಾನ ನನಗೆ ಬಂದಿತ್ತು ಅನ್ನಿ. ಸಾಹಿತ್ಯಕ್ಕೂ ಸಂಗೀತಕ್ಕೂ ಅದೇನೋ ಅವಿನಾಭಾವ ಸಂಬಂಧ. ಆದರೆ ಪದ್ಯಗಳೆಲ್ಲ ಹಾಡೋಕ್ಕೆ ಬರೋದಿಲ್ಲ ಬಿಡಿ. ಸಾಪ್ತಾಹಿಕ ಪುರವಣೆಯಲ್ಲೋ ವಾರದ ಪುರವಣೆಯಲ್ಲೋ ನೋಡಿ ಕವನ ಬರ್ತಾ ಇರ್ತದೆ. ಇದು ಹಾಡಲು ಬರುತ್ತೆ ಅಂತ ನನಗನ್ನಿಸ್ಬಿಟ್ರೆ ನಾನು ಭಾವಪೂರ್ಣವಾಗಿ ನಾನೇ ಹಾಡಿಕೊಂಡು ಎಷ್ಟೋ ಸಾರಿ ಆತ್ಮಸಂತೋಷ ಪಟ್ಟಿದ್ದೇನೆ. ಈ ಸಂಗೀತ ನಮ್ಮ ತಾಯಿಯವರಿಗೆ ಬರ್ತಾ ಇತ್ತು. ಅವರು ಬಹಳ ದೈವ ಭಕ್ತರು. ಬಹುಶಃ ಅವರು ಹಾಡುಗಳನ್ನು ಹೇಳ್ಕೊಳ್ತಾ ಇದ್ದಿದ್ದನ್ನು ಕೇಳಿ ನನಗೂ ಕೂಡ ಸ್ವಲ್ಪ ಆಸಕ್ತಿ ಇತ್ತು ಅಂತ ಕಾಣುತ್ತದೆ. ಆದರೆ ನಾನು ಸಾಹಿತ್ಯಕ್ಕೆ ಒಲ್ದೆ. ಈ ಭಕ್ತಿ ಮಾರ್ಗದ ಇನ್ನೊಂದು ಮುಖವೇ ಜ್ಞಾನ ಮಾರ್ಗ. ನಾನು ಚಿಕ್ಕನ್ನಲ್ಲಿ ಮೆಚ್ಚಿಕೊಂಡಂಥ ಪೌರಾಣಿಕ ಚಿತ್ರಗಳು ಕೂಡ ಬಹಳ ಇವೆ. ಟಿ ವಿ ಶ್ರೀನಿವಾಸ್ ಅವರ ಹಾಡಿದ ಭಕ್ತ ಕನಕದಾಸ, ಪುರಂದರದಾಸರು, ಭಕ್ತ ಕುಂಬಾರ ಇವುಗಳ ಹಾಡುಗಳಲ್ಲಿ ಬಹಳ ಚೆನ್ನಾಗಿವೆ. ಆ ತಾತ್ವಿಕತೆ, ಆ ಆಧ್ಯಾತ್ಮಿಕತೆ, ಬದುಕಿನ ತಿರುಳು ಬಹಳ ಚೆನ್ನಾಗಿದೆ. ಯಾರಿಗೆ ಪ್ರಿಯವಾಗಲ್ಲ ಹೇಳಿ? ನೋಡಿ, ಸಾಮಾನ್ಯವಾಗಿ ಲೇಖಕರು ತಮ್ಮ ಪುರಾಣ ಕೃತಿಗಳಿಗೆ ರಾಮಾಯಣ ಮಹಾಭಾರತ ಆಯ್ಕೆ ಮಾಡ್ಕೋತಾರೆ. ನಾನಾದರೂ ವೆಂಕಟೇಶ ಪುರಾಣವನ್ನು ಆಯ್ಕೆ ಮಾಡಿಕೊಂಡೆ. ಸಮಕಾಲೀನ ಜೀವನ ಮೌಲ್ಯಗಳನ್ನು ಶೋಧನೆ ಮಾಡುವಂಥ ಒಂದು ಸಪ್ತಗಿರಿ ಸಂಪದ ಎನ್ನುವ ಕೃತಿಯನ್ನು ನಾನು ಬರೆದು ಪ್ರಕಟಿಸಿದ್ದು ವಿಶೇಷ ಸರಿ, ಆ ದೇವರ ಕೃತಿಯೇ ಸರಿ. ಸಪ್ತಗಿರಿ ಒಡೆಯ ಬಡ್ಡಿ ಕಾಸಿನ ದೇವರಲ್ಲ, ಅವನು ಸಾತ್ವಿಕ ಸಂಪನ್ನ, ಜಗತ್ತಿಗೆ ಸಾತ್ವಿಕ ಸಂದೇಶವನ್ನೇ ಸಾರ್ತಾನೆ, ಆ ಬೆಟ್ಟದ ಮೇಲೆ ನಿಂತಿದ್ದಾನೆ ಎನ್ನುವುದನ್ನು ನಾನು ಕಾಣಿಸೋದಕ್ಕೆ ಪ್ರಯತ್ನ ಮಾಡಿದೆ. ನೋಡಿ, ಜಗತ್ತಿನಲ್ಲಿ ಸಭ್ಯನಾಗೋದು ಬಿಟ್ಟರೆ ಬೇರೆ ಏನಿದೆ? ಸಭ್ಯ ಗೃಹಸ್ಥನಾಗೋದು ಬಿಟ್ಟರೆ ಇನ್ನೇನಿದೆ ಹೇಳಿ? ಅಷ್ಟಕ್ಕೂ ನೋಡಿ, ಭಗವಂತನಿಲ್ಲದ ಕೋಟ್ಯಾಂತರ ಭಾರತೀಯರ ಬದುಕನ್ನು ನಾವು ಊಹಿಸ್ಕೊಳ್ಳೋಕೆ ಸಾಧ್ಯವಿದೆ ಹೇಳಿ? ಅವರ ಎಷ್ಟೋ ಭವರೋಗಗಳಿಗೆ ಅವನೇ ವೈದ್ಯ. ಅಂದಹಾಗೆ ವೆಂಕಟೇಶನ ಮಹಿಮೆ ಸಾರುವ ಶ್ರೀ ಕೃಷ್ಣದೇವರಾಯ ಚಿತ್ರದ ಈ ಭಕ್ತಿಗೀತೆ ನನಗೆ ತುಂಬ ಇಷ್ಟವಾಯಿತು. ಯಾರಂದರೆ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ, ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ, ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ.
पतितोद्धारा संकटहरण सुधार सधारा शंख चक्रधर श्रीकर सुंदर नित्य विनोदन साक्षात्कार वेद शास्त्रधारा सकल सूत्रधारा शिरसा नमामि मनसा स्मरामि ನೋಡಿ, ದೇವರು ಬದುಕಿನ ಕೆಲವೊಂದು ಸಂದರ್ಭದಲ್ಲಿ ಒಂದು ವಯಸ್ಸಿನಲ್ಲಿ ಏನನ್ನೋ ಕಸ್ಕೊಂಡು ಇನ್ನೊಂದೋ ಕೊಡ್ತಾನಂತೆ. ಹಾಗೆ ನಾನು ಪುರಾಣ ಕಥೆ ಬರೆಯೋದು ಅಂದ್ರೆ ಏನು ಕಸ್ಕೊಳ್ತಾನೆ ಅಂತಂದರೆ, 1968ರಲ್ಲಿ ನಾನು ESL ಇದ್ದೆ. ಆಗ ನನಗೆ 4 ಸಾರಿ ಟೈಫಾಯ್ಡ್ ಆಗಿ ಆ ಕೆಲಸ ಬಿಟ್ಟು ಬರಬೇಕಾಯಿತು. ಆನಂತರದ 7-8 ವರ್ಷಗಳಲ್ಲಿ ನನ್ನ ಮನಸ್ಸು ಸ್ವಲ್ಪ ಅಧ್ಯಾತ್ಮದ ಕಡೆ ಒಲಿತು. ಆನಂತರ ಈಗಿನ BSNLಗೆ ನೌಕರನಾಗಿ ಸೇರ್ಕೊಂಡೆ. ನಮ್ಮ ಅಪ್ಪ, ನೀನು ಕಾಯಿಲೆ ಬಿದ್ದೆದ್ದೇನು, ಈಗಷ್ಟೇ ಸುಧಾರಿಸ್ತಾ ಇದೆಯಾ, ನೀನು ನಮಗೇನು ದುಡ್ಡು ಹಾಕಬೇಕಾಗಿಲ್ಲ, ಮನೆ ಹತ್ರ ಇದ್ಬಿಡು ಅಂದರು. ಅಪ್ಪ ಅಮ್ಮ ಇಬ್ಬರು ಮೇಸ್ಟ್ರಾಗಿದ್ರಲ್ಲ. ನಾನು ನನ್ನ ಕಾಲ ಮೇಲೆ ನಿಲ್ಬೇಕೆಂಬ ಛಲದಿಂದ ಈ BSNL ಅಪಾಯಿಂಟ್ಮೆಂಟ್ ಆರ್ಡ್ರ್ ಹಿಡಿದು ಬೆಂಗಳೂರು ಟ್ರೈನಿಂಗು ಮುಗಿಸಿ ಹುಬ್ಬಳ್ಳಿಗೆ ಹೋಗಿ ಡ್ಯೂಟಿ ಮಾಡ್ಕೊಂಡಿದ್ದೆ. ಮತ್ತೆ ನೆನಪಾಗ್ತದೆ, 1970ರ ದಶಕ ಎಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಪರ್ವಕಾಲ, ಅದು ಸುವರ್ಣ ಕಾಲ ಅಂತ ಹೇಳಿದ್ರು ಸರಿಯೇ. ಅದು ನನ್ನ ಅನಿಸಿಕೆ. ಮೊದಲೇ ಕಾಯಿಲೆ ಬಿದ್ದೆದ್ದು ಹೊಸ ಜನ್ಮ ಪಡೆದಂಥ ಈ ಮನುಷ್ಯನಿಗೆ ಆ 70ರ ದಶಕದ ಒಂದೊಂದು ಚಿತ್ರಗೀತೆಗಳು ಕೂಡ ನಮ್ಮ ಚೈತನ್ಯವನ್ನೇ ಕೊಟ್ಟು, ಭಾನುವಾರ ಬಂತೆಂದ್ರೆ ಸಾಕು ನಾವು ಸ್ನೇಹಿತರೊಟ್ಟಿಗೆ ಆ ದುರ್ಗದ ಬಯಲಿನಲ್ಲಿ ಒಂದು ಸಿನಿಮಾ ನೋಡಲೇಬೇಕು, ಕನ್ನಡಕ್ಕೆ ಮೊದಲನೇ ಆದ್ಯತೆ. ನಮ್ಮ ತಾಯಿ ಒಂದು ಸಂದರ್ಭದಲ್ಲಿ ಅವರು ಹೇಗೆ ಬಾಣಂತನಗಳಿಂದ ಆಭಾಷಣಗಳಿಂದ ನಿತ್ರಾಣರಾಗಿದ್ದರು, ಕೊನೆಗೆ ಹಾರ್ಟ್ ಪೇಷಂಟ್ ಆಗಿಬಿಟ್ಟಿದ್ರು. ಅವರಿಗೆ ಸೀರಿಯಸ್ ಆಗಿತ್ತು. ಅವರನ್ನು ಒಂದು ಭಾನುವಾರ ಬೆಳಗ್ಗೆ ಆಸ್ಪತ್ರೆಗೆ ನಾವು ಸೇರಿಸಬೇಕಾಗಿ ಬಂತು. ಆಗ ಶಿವಮೊಗ್ಗದಲ್ಲಿ ಆಟೋಗಳು ಇರಲಿಲ್ಲ. ನಮ್ಮ ತಂದೆ ಜಟ್ಕ ತರಲಿಕ್ಕೆ ಹೋಗಿದ್ರು. ನಮ್ಮ ತಾಯಿ ಅವರಿಗೆ ಚಿತ್ರಗೀತೆಗಳಂದರೆ ಬಹಳ ಇಷ್ಟ, ಅದರಲ್ಲೂ ಭಕ್ತಿಗೀತೆಗಳಂದರೆ ಬಹಳ ಇಷ್ಟ, ತಾತ್ವಿಕತೆ ಅವರು ಬಹಳ ಇತ್ತು. ಆ ದಿನ ಬೆಳಗ್ಗೆ ಅವ್ರು ರೇಡಿಯೋದಲ್ಲಿ ಅಲ್ಲಿ ಆಟೋ ತರಲಿಕ್ಕೆ ಆಟೋ ಎಲ್ಲಿತ್ತು ಜಟಕ ತರಲಿಕ್ಕೆ ಹೋಗಿದ್ದಾರೆ. ನಮ್ಮ ತಂದೆ ಇವರು ರೇಡಿಯೋದಲ್ಲಿ ಹಾಡು ಕೇಳ್ತಾ ಇದ್ದಾರೆ. ಯಾವ ಹಾಡು ಬರ್ತಾ ಇದೆಯಪ್ಪ ಅಂದರೆ ಭಕ್ತ ಕುಂಬಾರದ ಈ ಭಕ್ತಿಗೀತೆ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಪರಿಣಾಮ ಒಂದುಳಿದು ನನಗೇ ತಿಳಿದಿಲ್ಲ, ನನಗೇನೂ ತಿಳಿದಿಲ್ಲ. ಮಾನವ ಮೂಳೆ ಮಾಂಸದ ಕಡಿಕೆ, ದೇಹವು ಮೂಳೆ ಮಾಂಸದ ಕಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ ಮಾನವ. ನಮ್ಮ ತಾಯಿ ಈ ತಾತ್ವಿಕ ಗೀತೆಯ ಕೊನೆಯ ಚರಣ, ಉಸಿರಾಡುವ ತನಕ ನಾನು ನನದೆಂಬ ಮಮಕಾರ, ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ, ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಎನ್ನುವವರೆಗೆ ಪೂರ್ತಿ ಹಾಡನ್ನು ಹೇಳಿದ್ಮೇಲೆ ಆಕೆ ಆಸ್ಪತ್ರೆಗೆ ಜಟಕ ಹತ್ತಿದ್ದು. ಆದರೆ ನಮ್ಮ ದುರಾದೃಷ್ಟಕ್ಕೆ ಆ ದಿನವೇ ಸಂಜೆ 6 ಗಂಟೆಗೆ ಅವರ ಶವ ಆಸ್ಪತ್ರೆಯಿಂದ ಮನೆಗೆ ಬಂದಿತ್ತು. ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ವಸ್ತು ಬೇರೊಂದಿಲ್ಲ. ಗಂಡು ಮಕ್ಕಳಿಗೆ ತಾಯಿ ಮೇಲೆ ತುಂಬ ಮಮತೆ, ತಾಯಿಗೂ ಅಷ್ಟೇ. ತಂದೆ ಬುದ್ಧಿವಾದ ಕೇಳಲಾರದ ಮಗ ಸ್ನೇಹಿತನಂತೆ ಬುದ್ಧಿವಾದ ಹೇಳಿದ್ರು ಕೂಡ ತಾಯಿಯಿಂದ ತನಗೆ ಮೀಸೆ ಬಂದು ಮಕ್ಕಳಾದ್ಮೇಲೆ ಕೂಡ ಬಯಸ್ಕೊಳ್ತಾನೆ ಇರ್ತಾನೆ, ಬಯಸ್ಕೊಳ್ಳೋ ಸಿದ್ಧವಾಗಿರ್ತಾನೆ. ಹೀಗೆ ಹಳೆಯ ಚಿತ್ರಗೀತೆಗಳಂತೂ ನಮ್ಮ ಬದುಕಿನ ಎಷ್ಟೋ ಸಂದರ್ಭಗಳಲ್ಲಿ ಅದೆಷ್ಟು ಸೂಕ್ತ ಸಮಂಜಸ ಅನ್ನಿಸ್ಬಿಡ್ತವೆ ಅಂದರೆ, ನಮ್ಮ ಸ್ನೇಹಿತರ ಮದುವೆಗೆ ಹೋದಾಗ ಸೀತಾ ಚಿತ್ರದ ಈ ಹಾಡು ಬರ್ತಾ ಇತ್ತು. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ
ಶುಭಾಶಯ ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. 101 ವರುಷ ಚಿಲ್ಲಿರಲಿ ಹರುಷ ಬೆಳಗಿರಲಿ ಒಲವ ಹಣತೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ. ಎಷ್ಟು ಚೆನ್ನಾಗಿ ಕವಿ ಇದನ್ನು ವರ್ಣಿಸಿದ್ದಾರೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಕೂಡ ಈ ಹಾಡನ್ನು ಬಹಳ ಅಮೋಘವಾಗಿ ಹಾಡಿದ್ದಾರೆ ಅನಿಸ್ತದೆ ನನಗೆ ಈ ಪ್ರಿಯವಾದ ಈ ಹಾಡನ್ನು ನಾನು ಹುಬ್ಬಳ್ಳಿಯಲ್ಲಿದ್ದಾಗ ಕ್ಲಬ್ ಡೇ ಸಮಾರಂಭದಲ್ಲಿ ನಮ್ಮದೇ ಒಂದು ಆರ್ಕೆಸ್ಟ್ರಾ ನಾವು ಮಾಡ್ಕೊಂಡಿದ್ವಿ. ಆ ಸಮಾರಂಭದ ಕೊನೆಯಲ್ಲಿ ಆರ್ಕೆಸ್ಟ್ರಾ ಇತ್ತು. ಈ ಹಾಡನ್ನು ನಾನು ಆ ನಮ್ಮದೇ ವಾದ್ಯ ಮೇಳದೊಂದಿಗೆ ಹಾಡಿ ತುಂಬ ಮೆಚ್ಚುಗೆ ಗಳಿಸ್ದೆ. ಅಲ್ಲಿ ನಮ್ಮ ಇಲಾಖೆಯವರಲ್ಲದೆ ಹೊರಗಿನ ಜನ ಕೂಡ ಸೇರಿಬಿಟ್ಟಿದ್ರು. ಆ ಹುಬ್ಬಳ್ಳಿಯಲ್ಲಿ ಆಗಿನ ಕಾಲದಲ್ಲಿ ನಾಟಕ, ಈ ಸಾಹಿತ್ಯ, ಸಾಂಸ್ಕೃತಿಕ ಸಮಾರಂಭ ಅಂತಂದರೆ ಅಲ್ಲಿಯ ಜನಗಳಿಗೆ ಅದೇನು ಅಭಿಮಾನ. ಆ ಹೊರಗಿನವರು ಕೂಡ ಬಂದು ನಮ್ಮ ಆ ಕ್ಲಬ್ ಹಾಲಲ್ಲಿ ಎಲ್ಲ ನೆರೆದು ಬಿಟ್ಟಿದ್ರು. ಈಗಲೂ ನೆನೆಸ್ಕೊಂಡ್ರೆ ಆ ಸಂದರ್ಭ ಅವಿಸ್ಮರಣೀಯ. ಆಗ ನಾನು ಹಾಡಿದ ಹಾಡು ನಿಜವಾಗಲೂ ನನಗೆ ಆತ್ಮಸಂತೋಷವನ್ನು ಆ ಸಂದರ್ಭದಲ್ಲಿ ಮತ್ತು ಈಗ ನೆನೆಸ್ಕೊಂಡ್ರು ಕೂಡ ಸಂತೋಷವಾಗ್ತದೆ. ನಮ್ಮ ತಾಯಿಯವರಿಗೆ ನನ್ನ ಮದುವೆ ನೋಡೋ ಭಾಗ್ಯ ಇರಲಿಲ್ಲ. ವರ್ಣಾದ ನನ್ನನ್ನು ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ನಾನಿನ್ನ ಬಿಡಲಾರೆ ಚಿತ್ರದ ಈ ಹಾಡು ಮೈಕ್ನಲ್ಲಿ ಬರ್ತಾಯಿತ್ತು. ನಾನು ನೀನು ಒಂದಾದ ಮೇಲೆ ಈಗೇಕೆ ನನ್ನನ್ನೇ ನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ.
ನನಗಾಗಿ ಹೆಣ್ಣಾಗಿ ಬಂದೆ, ನನ್ನಲ್ಲಿ ನಿನ್ನಾಸೆ ತಂದೆ. ಹಗಲೆಲ್ಲ ಇರುಳಿಲ್ಲ ನಿನ್ನಲ್ಲೇ ಮನವೆಲ್ಲ ನೆನಪಲ್ಲೇ ನಾ ಸೋತು ಹೋದೆ. ನೀನಾಗಿ ಬಂದೆ, ಸಂತೋಷ ಬಾಳಲ್ಲಿ ತಂದೆ. ಹಗಲಲ್ಲಿ ಇರುಳಲ್ಲಿ ಮನವೆಲ್ಲ ನಿನ್ನಲ್ಲಿ ನೆನಪಿಂದ ನಾನೊಂದು ಹೋದೆ. ಇನ್ನೆಂದು ಈ ಚಿಂತೆ ನಿನಗಿಲ್ಲದೆ, ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನಾನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ನಾವಾಗಿ ಹಾರಿ ಬಾನಲ್ಲಿ ಒಂದಾಗಿ ಸೇರಿ ಹೊಸ ಆಟ ಆಡೋ. ಧಾರೆ ಮುಹೂರ್ತ ಆದ್ಮೇಲೂ ನಾನು ನನ್ನವಳ ಕಡೆನೆ ಹಸೆಮಣೆಯಲ್ಲಿ ಕುಳಿತು ನೋಡ್ತಾ ಇರುವಾಗ ಮತ್ತೆ ಅದೇ ಹಾಡು ಕೇಳಿ ಬರಬೇಕೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನು ನೋಡುವೆ, ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ಕಣ್ತುಂಬನ ನೋಡುವೆ. ಆಹಾ, ಹೀಗೆ ನಮ್ಮ ಬದುಕಿನ ಎಷ್ಟೋ ಸಂದರ್ಭಗಳಲ್ಲಿ ಈ ಹಳೆಯ ಹಾಡುಗಳು ಬಹಳ ಸೂಕ್ತ ಅನಿಸ್ತವೆ. ಮತ್ತೊಮ್ಮೆ ನಾನು ನನ್ನ ಸ್ನೇಹಿತರೊಬ್ಬರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಇಷ್ಟವಾಗಿದ್ದ ಕಪ್ಪು ಬೆಳಕು ಚಿತ್ರದ ಈ ಹಾಡು ಬರ್ತಾಯಿತ್ತು. ಈ ಹಾಡಂತೂ ಬಹಳ ಚೆನ್ನಾಗಿದೆ. ಇಂಥ ಒಂದು ಹಾಡನ್ನು ರಚನೆ ಮಾಡಲಿಕ್ಕೆ ತಿಂಗಳಾನುಗಟ್ಟಲೆ ತಗೊಳ್ತಾ ಇದ್ರು ಅಂತ ನಾನು ಕೇಳಿದ್ದೇನೆ. ಅವರ ಪರಿಶ್ರಮ ಬಹಳ ಇರ್ತಾಯಿತ್ತು. ಆಗ ಹಾಡಿಗೆ ಆನಂತರ ಸ್ವರ ಸಂಯೋಜನೆ ಮಾಡ್ತಾಯಿದ್ರು. ಈ ಚಂದದ ಮನೆಯಲ್ಲಿ ಶ್ರೀಗಂಧದ ಗುಡಿಯಲ್ಲಿ ಆನಂದದ ಮಳೆ ಅನುರಾಗದ ಹೊಳೆ ಎಂದೆಂದು ಚಿಮ್ಮುತ್ತಿರಲಿ. ಆಹಾ, ಈ ಹಾಡನ್ನು ಬಹುಶಃ ಈ ಸುಶೀಲಾ ಅವರು ಕಪ್ಪು ಬೆಳಕು ಚಿತ್ರಕ್ಕೆ ಹಾಡಿದ್ದಾರೆ ಅಂತ ನನ್ನ ನೆನಪು. ಕೇಳಿ. ಶ್ರೀಗಂಧದ ಗುಡಿಯಲ್ಲಿ ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಚಂದದ ಮನೆಯಲ್ಲಿ ಸುತ್ತಲಿರಲಿ, ಶಾಂತಿಯ ಸೌರಭ ಸುತ್ತಲಿರಲಿ, ಜ್ಞಾನದ ಜ್ಯೋತಿಯು ಬೆಳಗಿರಲಿ, ಜ್ಞಾನದ ಜ್ಯೋತಿಯು ಬೆಳಗಿರಲಿ. ಈ ಚಂದದ ಮನೆಯಲ್ಲಿ ಶ್ರೀಗಂಧದ ಗುಡಿಯಲ್ಲಿ ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಚಂದದ ಮನೆಯಲ್ಲಿ. ಹೀಗೆ
ಹಳೆಯ ಚಿತ್ರಗೀತೆಗಳಿವೆ ನೋಡಿ, ನಮ್ಮ ಪಾಲಿಗೆ ಬಹಳ ಹತ್ತಿರವಾಗ್ತವೆ. ಹಳೆ ತಲೆಮಾರಿನವರೇ ಈ ಹಾಡುಗಳನ್ನು ಕೇಳ್ತಾರೆ ಅಂತ ಅಲ್ಲ, ನಾನು ಗಮನಿಸಿದ್ದೇನೆ. ನಮ್ಮ ವಯಸ್ಸಿಗೆ ಬಂದ ಗಂಡ್ಮಕ್ಳು ಹೆಣ್ಮಕ್ಳು ಕೂಡ ಈ ಹಳೆಯ ಚಿತ್ರಗೀತೆಗಳ ಕ್ಯಾಸೆಟನ್ನು ಅಥವಾ ಟಿ ವಿಯಲ್ಲಿ ಅವು ಬರ್ತಾ ಇದ್ರೆ ಕೇಳೋದನ್ನು ನಾನು ಗಮನಿಸಿದ್ದೇನೆ. ಆಗ ನಿಜವಾಗ್ಲೂ ಸಂತೋಷ ಆಗ್ತದೆ. ಆದರೆ ಯಾಕೆ ಇತ್ತೀಚಿನ ಚಿತ್ರಗಳಲ್ಲಿ ಅಂಥವು ತೀರಾ ಅಪರೂಪ ಆಗ್ತಾ ಇದ್ದಾವೆ ಎಂಬ ಆಲೋಚನೆ ಕೂಡ ಶುರುವಾಗ್ತದೆ. ಯಾವೊಂದು ಚಲನಚಿತ್ರ ಮಾಧ್ಯಮ ಜನಮನವನ್ನು ಸ್ಪಂದಿಸುತ್ತಾ ಸಮಾಜದ ಓರೆ ಕೋರೆಗಳನ್ನು ಎತ್ತಿ ತೋರುವ ಇದ್ದುವ ಕೆಲಸವನ್ನು ಮಾಡ್ತಿತ್ತೋ ಅಂದಿನ ಕಾಲದಲ್ಲಿ, ಆದರೆ ಅದೇ ಇಂದು ಮನರಂಜನೆಯ ಹೆಸರಿನಲ್ಲಿ ಕೇವಲ ಹಣ ಗಳಿಕೆಯ ಫಿಲಮ್ ಇಂಡಸ್ಟ್ರಿ ಆಗಿಬಿಟ್ಟಿದೆ. ಸಮಾಜ ತಿದ್ದೋದು ನಮ್ಮ ಕೆಲಸ ಅಲ್ಲ ಅಂತ ಹೇಳ್ತಿದ್ದಾರೆ ಅವರು. ಏನೇ ಆಗಲಿ, ಅಲ್ಲೊಂದು ಇಲ್ಲೊಂದು ಈಗಲೂ ಒಳ್ಳೆ ಹಾಡು ಬರ್ತಾ ಇದ್ದಾವೆ. ಪ್ರತಿಭಾವಂತ ಹುಡುಗರು ಹುಡುಗಿಯರು ಈಗಲೂ ಕೂಡ ಟಿ ವಿಯ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾವಗೀತೆಗಳನ್ನು, ಭಕ್ತಿಗೀತೆಗಳನ್ನು ಹಾಡೋದನ್ನು ಕೇಳಿದಾಗ ತುಂಬ ಸಂತೋಷ ಆಗ್ತದೆ. ನನ್ನ ಬಾಲ್ಯದ ಹಾಗೂ ಕಳೆದ ದಿನಗಳ ಕೆಲವು ಸವಿ ನೆನಪನ್ನು ಹೀಗೆ ಹೇಳ್ತಾ ಹೋದರೆ ಬಹಳ ಇದೆ. ಆದರೆ ಈಗಲೂ ಒಂದೊಂದು ಚಿತ್ರಗಳು, ದೇವರವನ್ನು ಕೊಟ್ಟರೆ ನಿನ್ನನ್ನೇ ಕೋರುವೆ ಚೆಲುವೆ ಎನ್ನುವ ಹಾಡು ಕೂಡ ಇತ್ತೀಚಿನ ಚಿತ್ರಗಳು ಕೇಳಿದಾಗ ಆಹಾ, ಈ ರೀತಿ ಸಾಹಿತ್ಯವನ್ನು ನಮ್ಮ ಮೂಲ ಕನ್ನಡದೇ ಅನ್ನೋ ಹಾಗೆ ತೆಲುಗಿನಿಂದಾದರೂ ಕೂಡ ಬರೆದಿದ್ದಾರಲ್ಲ ಅನಿಸ್ತದೆ. ಹೀಗೆ ನಿಮ್ಮೊಂದಿಗೆ ನನ್ನ ಹಳೆಯ ಸವಿ ನೆನಪನ್ನು ಹಂಚಿಕೊಳ್ಳೋದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಂಥ ಭದ್ರಾವತಿ ನಿಲಯದವರಿಗೆ ಧನ್ಯವಾದಗಳು. ಈ ಕೊನೆಯ ಒಂದು ಗೀತೆಯನ್ನು ಕೇಳಿ. ಇದು ಲತಾ ಮಂಗೇಶ್ಕರ್ ಅವರ ಕನ್ನಡದಲ್ಲಿ ಹಾಡಿದ ಮೊದಲ ಗೀತೆ ಇದ್ದಿತ್ತು. ಜ್ಯೋತಿ ಕಿರಣ ಕಂಡೆ ಈ ದಿನ ಬಾಳಿನ ನವ ಜ್ಯೋತಿ ಕಿರಣ ಕಂಡೆ, ಜ್ಯೋತಿ ಕಿರಣ ಕಂಡೆ. ಜೀವನದಲ್ಲಿ ಚೇತನ ತುಂಬಿ ಮನದಲ್ಲಿ ಘೋರ ನಿರಾಸೆಯ ಜೀವನದಲ್ಲಿ ಚೇತನ ತುಂಬಿ ಮನದಲ್ಲಿ ಮರುಭೂಮಿಯಾದ ಭುವನದಲ್ಲಿ ಆಸೆಯ ಬಳ್ಳಿ ಚಿಗುರಲು ಇಲ್ಲಿ ಬಾಳಿನ ಲೋಕದೇ ಹೊಸ ಕಾಂತಿ ಕಿರಣ ಕಂಡೆ, ಜ್ಯೋತಿ ಕಿರಣ ಕಂಡೆ. ಸ್ಯಾಟರ್ಡೇ ಸ್ಪೆಷಲ್ ಕಾರ್ಯಕ್ರಮ ಕೇಳಿದಿರಿ. ಇದು ಅಂತರಂಗದ ಚಿರಬಂಧನವೋ ತಳೆಯುತ್ತ ಎಂದು ಮೂರ್ತಿ ಸ್ವರೂಪ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀ ಎಚ್ ಶಿವರಾಮ್. ಭಾವದೇ ಸುಖ ಶಾಂತಿ ಕಿರಣ ಕಂಡೆ, ಜ್ಯೋತಿ ಕಿರಣ ಕಂಡೆ.